ನಾವೇನು ಮಾಡಲ್ಲ ಕಣಪ್ಪ ನಿಮಗೆ. ನಮಸ್ಕಾರ ಗೈಸ್, ನಾನು ನಿಮ್ಮ ಮೊಹಮ್ಮದ್ ಉಮರ್, ಹೊರಗ ರಕ್ಷಕ ಮೈಸೂರಿಂದ. ನಾನು ಮತ್ತೆ ನಾವಿಬ್ಬರು ಕಾಮತ್ ಹೋಟೆಲ್ ಕಡೆ ಹೋಗ್ತಿದ್ದೀವಿ. ಹಾವು ಸಂರಕ್ಷಣೆ ಕರೆ ಬಂದಿದೆ, ಹೋಗಿ ನೋಡೋಣ. ಸೊ ಗೈಸ್, 1 ತಿಂಗಳಾದಮೇಲೆ ತಿರ್ಗಾ ಕಾಮತ್ ಹೋಟೆಲ್ಗೆ ವಾಪಸ್ ಬಂದಿದ್ದೀವಿ ಹಾವು ಸಂರಕ್ಷಣೆಗೋಸ್ಕರ. ಎಲ್ಲಿದೆ ಸರ್? ಶಬ್ದ ಮಾಡ್ತಾ ಇವಿ ಬರ್ಬಾರ್ದು ಅಂತ. 3 ಡ್ರಾಬಲ್ಲಿ ಓಡಾಡ್ತಾ ಸರ್. ಏನ್ ರೂಮ್ ಇದು? ಮೊದಲು ಇದಾಗ್ತಿದೆ ಸರ್, ಬೈಲಾರ್ ಆಗ್ತಾ ಇದೆ. ಬೈಲಾರ್ ಆಗ್ತಿದ್ರ? ಬೈಲಾರ್ ಆಗ್ತಿದೆ. ಓ, ಏನ್ ಕಾಲೇ ಒಳಗಡೆ ಹೊರಟೋಗ್ಬಿಡಿದೆ ನಂದು. ಎಲ್ಲ ಎಣ್ಣೆ ಕೊರ್ದಿದೆ. ಇಲ್ಲೇ ಲಾಸ್ಟ್ ನೋಡಿದಾ? ಇಲ್ಲಿ ಹೆಡ್ ಇಲ್ಲಿದೆ. ಇಲ್ಲೇ ನೋಡಿದಾ? ಈಗ ಅಲ್ಲೇ ಇತ್ತಲ್ಲ. ನೋಡಿದ್ರ? ಹಿಂದೆ ಹೋಗಿ ನಾವೇನು ಮಾಡಲ್ಲ ಕಣಪ್ಪ ನಿಮ್ಗೆ. ಅದು ನಿಮ್ಗೇನು ಮಾಡಕ್ ಬರಲ್ಲ. ಈ ತರ ಕ್ಲೀನ್ ಆಗಿ ಇಟ್ಕೊಳ್ಳಿಲ್ಲ ಅಂದ್ರೆ ಹಾವಲ್ಲ ಬೇರೆ ಪ್ರಾಣಿನೂ ಬಂದು ಉಳ್ಕೊಳತ್ತೆ. ಮಂಗೂಸಿ ಎಲ್ಲ ಇದು ಚೆನ್ನಾಗಿ ಇಟ್ಕೋಬೇಕು, ಆವಾಗ ಅದು ಬರೋದು ತಪ್ಪತ್ತೆ. ಇಲ್ಲಾಂದ್ರೆ ಪದೇ ಪದೇ ನೀವು ಹಾವು ನೋಡ್ತಾನೆ ಇರ್ತೀರ. ಸೊ ಒಂದು ಕಾಡ್ ಥರ ಇರೋ ಪ್ರದೇಶಕ್ಕೆ ಹಾವನ್ನು ರಿಲೀಸ್ ಮಾಡ್ಕೊಂತ ಬಂದಿದ್ದೀನಿ. ಸೊ ಬ್ಯಾಗ್ ಆಲ್ರೆಡಿ ಓಪನ್ ಮಾಡಿ ಇಟ್ಟಿದ್ದೀನಿ. ಜಸ್ಟ್ ಈಗ ಹಾವು ಮುಂದೆ ಹೋಗ್ಬೇಕು. ಅಲ್ಲಿ ಬರ್ತಿದೆ, ಅಲ್ಲಿ ಬಂತು ಮುಂದೆ. ಸಲ್ಯೂಟ್ ಹೊಡ್ಕೊಂಡು ಹೋಗ್ತಿದೆ. ಸೊ ಹಾವು ಬಿಡುಗಡೆ ಆಗಿದೆ. ಕೈಂಡ್ಲಿ ಮೇಕ್ ಶ್ಯೂರ್ ದಟ್ ಯುವರ್ ಸರೌಂಡಿಂಗ್ ಈಸ್ ಕೆಪ್ಟ್ ಕ್ಲೀನ್. ನಿಮ್ಮ ಸುತ್ತಮುತ್ತ ಜಾಗವನ್ನು ಕ್ಲೀನಾಗಿ ಇಟ್ಕೊಳ್ಳಿ. ಇಲ್ಲ ಅಂದರೆ ಇಲಿಗಳು ಬರುತ್ತೆ, ಅದಕ್ಕೋಸ್ಕರ ಹಾವು ಅಂತೂ ಬಂದೇ ಬರುತ್ತೆ. ಸೊ ಹಾವು ಬರಬಾರ್ದಂದ್ರೆ, ಅವಾಯ್ಡ್ ಆಗಬೇಕಂದ್ರೆ ಒಂದೇ ಒಂದು ಕೆಲಸ ಮಾಡಬೇಕಾಗಿರೋದು, ನೀವು ಸುತ್ತಮುತ್ತ ನೀವು ಕ್ಲೀನಾಗಿ ಇಟ್ಕೊಳ್ಳಿ. ಮತ್ತು ಊಟ ಆದಮೇಲೆ ವೇಸ್ಟ್ ಏನು ನಾವು ಬಿಟ್ಟಿರ್ತೀವಿ ಅದನ್ನೆಲ್ಲ ಕಾಂಪೌಂಡಿಂದ ಆಚೆ ಹಾಕ್ತೀವಿ, ಅದೆಲ್ಲ ಹೋಗ್ಬೇಡಿ. ಅದರಿಂದ ಇಲಿಗಳು ಅಟ್ರಾಕ್ಟ್ ಆಗುತ್ತೆ. ಇಲಿಗಳು ಬಂದರೆ ಹಾವು ಖಂಡಿತ ಬಂದೇ ಬರುತ್ತೆ.